ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. 7 ಗಂಟೆ ಆಗೈತಿ, 6:30 7 ಗಂಟೆ. ಸೊ ಇವತ್ತು ಹೊಸ ವರ್ಷ ಐತಿ. ನಿನ್ನೆ ವ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಡೇ ನೋಡ್ರಿ ಇದು. ಮಾರ್ನಿಂಗಿಂದ ಏನೂ ವ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ 4-5 ಗಂಟೆಗೆ ಮಲ್ಕೊಂಡಿದ್ವಿ. ಸೊ ಲೇಟ್ ಆಗಿದ್ವಿ, ಯಾವುದು ವ್ಲಾಗ್ ಏನೂ ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ಸಾಯಂಕಾಲ ನೋಡ್ರಿ ಮತ್ತೆ ಬರ್ತಡೇ ಸೆಲೆಬ್ರೇಷನ್ ಮಾಡೋಕೆ ಹೊರಗೆ ಹೊಂಟಿವಿ. ಮಾಡ್ಕೋತೀನಿ ಬಾರಿ ಏನೇನಾಗ್ತದೆ. ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ ಎಲ್ಲರೂ ರೆಡಿ ಆಗಿವಿ. ನಮ್ಮ ತಂಗಿ ಇಲ್ಲದಾಳ. ಅಪ್ಪ ಹಾಯ್. ನಮ್ಮ ಮಮ್ಮಿ ಒಳಗೆ ಇಷ್ಟೊತ್ತನ ಹೋಗಿ ಆಫೀಸ್ಗೆ ಹೋಗಿ ಆಗಳೇ ಬಂದಾರಿ ಪಾಪ. ಬರ್ತಡೇ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಏನೋ ಆಫೀಸ್ ಒಳಗೆ ಕೆಲಸ ಇರ್ತತ್ತ, ಲೇಟಾಗಿ ಬಂದಾರ. ಸೊ ಸ್ವಲ್ಪ ರೆಸ್ಟ್ ಮಾಡತ್ತಾರ. ನಮ್ಮ ತಮ್ಮ ಲಕ್ಷ್ಮಿ ಇಬ್ಬರು ಇವತ್ತು ಗುರುವಾರಲ್ಲ, ಹಾಗಾಗಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಯಾರ. ಈಗ ಅವರು ಬಂದು ರೆಡಿ ಆಗ್ತಾರೆ. ಸೊ ರೆಡಿ ಆಗೋಣ ಎಲ್ಲರೂ ಸೇರಿ ಹೋಗ್ತೀವಿ. ಬರ್ರಿ, ನಿಮಗೂ ಕರ್ಕೊಂಡು ಹೋಗ್ತೀನಂತ ಇವತ್ತು. ಇಲ್ಲಿ ನಿನ್ನೆದು ಡೆಕೋರೇಷನ್ ಹಾಗೆ ಐತಿ. ಮತ್ತು ಫೋಟೋಶೂಟ್ ಮಾಡ್ಕೊಳತ್ತಾರೆ ಇವತ್ತು. ಮಸ್ತ್. ನನಗಂತೂ ಸೇಮ್ ದಾಂಡೇಲಿ ಅಥವಾ ಗೋವಾ ಅನ್ಸಾಕತ್ತೈತಿ ನೋಡ್ರಿ. ರೆಸಾರ್ಟ್ಗೆ ಹೋದ್ರಗತ್ತೇ ಫೀಲ್ ಆಗತ್ತದ. ಸೊ ಇವರು ಫೋಟೋಶೂಟ್ ಮಾಡ್ಕೊಳತ್ತಾರ. ಅವರಿಬ್ಬರು ಇನ್ನೂ ಬಂದಿಲ್ಲರಿ. ನಮ್ಮ ತಮ್ಮ, ನಮ್ಮ ಲಕ್ಷ್ಮಿ ಈಗ ಬರ್ತಾರೆ. ಇನ್ನು ಅಷ್ಟೊತ್ತನ ಫೋಟೋ ತಗೊಂಡ್ರೆ ಆಯ್ತು, ತಗೊಳತ್ತಾರ. ನಮ್ಮ ಮಮ್ಮಿನೂ ಇನ್ನೂ ಎದ್ದಿಲ್ಲರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕತ್ತಾರ. ಡ್ರೆಸ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಒಂದು ಪೀಸ್, ಎಲ್ಲರೂ ಒಂದು ಪೀಸ್ ಹಾಕೊಂಡಿವಿ ಇವತ್ತು. ಆ್ಯಕ್ಚುಲಿ ಎಲ್ಲರೂ ಡೆಕೋರೇಷನ್ ನೋಡ್ರಿ. ಕಮೆಂಟ್ ಮಾಡಿ ಹೇಳ್ರಿ. ಫೈರ್ ಕ್ಯಾಂಪ್ ಇಲ್ಲ ಇವತ್ತು? ಫೈರ್ ಕ್ಯಾಂಪ್ ಇಲ್ಲ ಹತ್ರ, ಕ್ಯಾನ್ಸಲ್ ಆಯ್ತು ರೀ ಇವತ್ತು. ವಾವ್, ಪ್ಲ್ಯಾನಿಂಗ್ ಇವ್ರದೇ ನೋಡ್ರಿ. ಒಟ್ಟರದು ಬರೋ ತನ ಡೆಕೋರೇಷನ್ ಮಾಡ್ಯಾರ. ಆದ್ರೆ ಹೈಲೈಟ್ ಆಗಿದ್ದು ನನ್ನ ಮಗ ರೀ. ಹೆಂಗೆ ಕಾಣ್ಸಕತ್ತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾರು ಕೊಟ್ರು? ಚಂದ ಐತಿ. ನಮ್ಮ ಮಮ್ಮಿದ ಲುಕ್ ನೋಡ್ರಿ, ಬರ್ಡೇ ಲುಕ್ ಮಸ್ತಾಗೈತಿ. ಸಾರಿ ಫ್ರಾಮ್ ಐತಿಶ್ ವಸ್ತ್ರಂ. ನನ್ನ ಕಡೆ ಸೀರೆ ಹೆಂಗೈತಿ ಹೇಳ. ಕ್ವಾಲಿಟಿ ಹೇಳ. ಅಂದ್ರೆ ಕಮೆಂಟ್ ಹಾಕತ್ತಾರ ಎಲ್ಲಾರು ನಮ್ ಕಡೆ ತಗೋರಿ ಕ್ವಾಲಿಟಿ ಹಂಗಿಂಗತ್ತ. ಫುಲ್ ಮಸ್ತ್ ಐತ್ರಿ ಸಿಲ್ಕ್ ಸ್ಯಾರಿ. ಕರೆಗೂ ಭಾರಿ ಐತ್ರಿ ಸೀರೆ. ಈ ಸೀರೆ ಬೇಕಂದ್ರೆ ಅದಾವ. ಸೊ ತರ್ಸೀನಿ, ಮತ್ತೆ ಸ್ಟಾಕ್ ಬಂದೈತಿ ಈ ಸೀರೆ. ಕಲರ್ಸ್ ಬೇರೆ ಬೇರೆ ಥರ ಅದಾವ. ಸ್ಯಾರಿ ನೋಡ್ರಿ ಈ ಥರ ಐತಿ. ಮಸ್ತ್ ಐತಿ. ಕರೆಗೂ ನೋಡ್ರಿ ಎಷ್ಟು ಚಂದ. ಬರ್ತಡೇ ಗಿಫ್ಟ್ ರೀ. ಕರೆ ನೋಡ್ರಿ, ನೀವೇ ನೋಡ್ರಿ ಸೀರೆ ಎಷ್ಟು ಮಸ್ತ್ ಕಾಣಕತ್ತೈತಿ. ಲುಕ್ ಭಾರಿ ಚಂದ ಅನ್ಸಾಕತೈತಿ ಸೀರೆ. ಸೊ ಯಾರ್ಯಾರಿಗೆ ಬೇಕು ಕಮೆಂಟ್ ಹಾಕ್ರಿ. ಐತಿಶ್ ವಸ್ತ್ರಮೊಳಗೆ ಈ ಸ್ಯಾರಿ ಸಿಗ್ತಾವ. ಅವ್ರು ನೋಡ್ರಿ ಟಿವಿ ನೋಡ್ಕೊತ ಕೂತು ಬಿಟ್ಟಾರ. ಬಾ ಅಂದ್ರೆ ಬರ್ಡೇ ಗರ್ಲ್ ಅವ್ರದ್ದು ಫೋಟೋಶೂಟ್ ನೋಡ್ರಿ. ನಾವು ಎಷ್ಟೊತ್ತನ ತಗೊಂಡು ಪಾಪ ಮಮ್ಮಿ ತೆಗ್ದಿಲ್ಲ. ಸೀರೆ ನೋಡ್ರಿ ಮಸ್ತ್. ನಮ್ದೇನು ಎದ್ರ ಆತೈತಿ, ಎಷ್ಟು ಚಂದ ಕಾಣತೈತಿ ಸೀರೆ. ನಮ್ಮ ಮನೇನ ಫೋಟೋಗ್ರಾಫರ್ ನೋಡ್ರಿ, ಐಫೋನ್ ಮೇಡಮ್ ಇವರೇ ರೀ. ನಾವೆಲ್ಲ ಫೋಟೋ ತಗೊಳಕ್ಕೆ ಕಾರಣ, ನಮ್ದು ಫೋಟೋ ಫೇಸ್ ಚಂದ ಬರಕ್ಕೆ ಕಾರಣ ಅಂದ್ರೆ ಇವರೇ ರೀ. ಇಲ್ಲೆದಾರ ನೋಡ್ರಿ ಸ್ಟುಡಿಯೋ. ಮುಸ್ತಫಾ ಹೊಳ. ಹಾಂ, ಐಫೋನ್ ಇರ್ಲಾರ್ದಾಗೂ ಆ್ಯಂಡ್ರಾಯ್ಡ್ ಒಳಗೂ ಮಸ್ತ್ ಆಗೈತಿದ್ದಳ್ರಿ ಆಕಿ. ನಮ್ಮ ಸಾಹೇಬ್ರಂತೂ ಒಟ್ಟು ಫೋಟೋ ತಗೊಳಲ್ರಿ. ಇವರು ಇಂಟ್ರೆಸ್ಟೇ ಇಲ್ರಿ ಇವ್ರಿಗೆ ಫೋಟೋ ತಗೊಳಕ್ಕೆ. ಮುಖ ಯಾಕಡ್ರೆ ಮಾಡ್ತಾರೆ ರೀ ಫೋಟೋ ತೆಕ್ಕೋ ಅಂದ್ರೆ. ಅಮ್ಮ ಫೋಟೋ ತಗೋಗ ಅಜ್ಜಿ ಜೊತೆ. ಕೇಕ್ ರೆಡಿ ಐತೆ ನೋಡ್ರಿ. ಇಲ್ಲೇ ಹೊರಗೆ ಸೆಲೆಬ್ರೇಷನ್ ಮಾಡತ್ತೀವಿ. ಮಸ್ತ್ ಡೆಕೋರೇಷನ್ ಮಾಡ್ಯಾರ ಅಂತೇಳಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಲಕ್ಷ್ಮಿ ಇಲ್ಲದಾವ್ರಿ. ಬರ್ರಿ ಎಲ್ಲರೂ ಹೊರ ಹೋಗೋಣತಿ. ಸದ್ದು ಬರ್ಡೇ ಗರ್ಲ್ ಅವ್ರು ಇಲ್ಲದಾರ. ಬರ ನಡೀಪು. ಏನು ಮಾಡೋದು ಈ ಸದ್ದ? ನಡಿ ದಾಂಡೇಲಿ. ಇಲ್ಲೇ ಚಾಪೆ ಹಾಯಿಸಿ ಮಸ್ತ್ ಅನ್ನಿಸ್ತದೆ. ಇಲ್ಲೇ ಮಾಡತ್ತೀವಿ. ಹೊರಗೆ ಹೋಗ್ಬೇಕಿತ್ತು, ಬಟ್ ಹೊರಗೆ ಫುಲ್ ರಶ್ ಅದಾವತ್ರಿ ಎಲ್ಲನೂ. ಹಾಗಾಗಿ ಇಲ್ಲೇ ಮಸ್ತಾಗ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡೋಣ ಅಂಥೇಳಿ ಇಲ್ಲೇ ರೆಡಿ ಆಗಿವಿ ನೋಡ್ರಿ. ಇಲ್ಲೇ ಮಾಡತ್ತೀವಿ. ತೋರ್ಸು. 50 ಇಯರ್ ಸೆಲೆಬ್ರೇಷನ್ ತಂದಿದ್ರಿ ಕ್ಯಾಂಡಲ್. ಥಂಡಿ ಐತಿ ಫುಲ್. ಹೊರಗೆ ರೆಡಿಯಾಗಿ ಕೂತಾರ್ರಿ. ಇವತ್ತು ಫೈರ್ ಕ್ಯಾಂಪೇ ಇಲ್ಲ. ಫೈರ್ ಹೆಚ್ಚಿಲ್ಲ, ನಾವು ಹೋಲಿ ಬಿಡತ್ತೇಳಿ ಕೇಕ್ ಕಟ್ ಮಾಡಿ ಒಳಗೆ ಹೋಗ್ತೀವಿ. ಥಂಡ ಹತ್ತದ.
ಹೌದು ಹೊಗೆನೇ ಬರ್ತಿತ್ತದು ಬರೀ ಜಾಸ್ತಿ ಹತ್ತಲ್ಲ. ಹೊಗೆ ಆ್ಯಕ್ಚುಲಿ ಈ ಕಡೆ ಬರಲ್ಲ, ಅಲ್ಲಿ ಬರುತ್ತೆ. ಹೌದು ಎಷ್ಟು ಥಂಡಿ ಐತೆ ನೋಡು. ವಾ ಹೊರಗೆ ಊಟ ಮಾಡ್ಬೇಕನ್ನತ್ತಿದ್ದೀವಿ ರೀ, ಆದ್ರೆ ಆಗಲ್ರಿ. ನನಗೆ ಯಾಕೆ ಹತ್ತುದಿಲ್ಲ ಥಂಡಿ ಒಟ್ಟು. ಈಕಿ ಈಗ ಗಟ್ಟಿದಾಳ್ರಿ ಈಕಿ, ಥಂಡಿ ಎತ್ತಾತಿಲ್ಲ. ನಮಗೆ ಫುಲ್ ಥಂಡಿ ಎತ್ತಾಕತ್ತದು. ಲಕ್ಷ್ಮಿ ಕಡೆ ಹಣಿಕೆ ಹಾಕೊಂದಿಟ್ಟ. ವಾ ಲಕ್ಷ್ಮಿ ಬೈ ಕಡಿ ಬಾ ಬೈ ಕಡಿ ಈ ಕಡೆ ಬರ್ರಿ. ಅಷ್ಟು ಹಚ್ಬೇಕಿಲ್ಲ. ವಿಡಿಯೋ ಮಾಡ್ರಿ ಯಾರು ಬೇಬ್ ಮಾಡತ್ತ. ನೀ ಒಳಗೆ ಹಚ್ತೆ ನೋಡು ಫಸ್ಟ್, ಆಮ್ಯಾಗ ಇದು ಹತ್ತೈತಲ್ಲ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಅಲ್ಲಿ ಬೆಳಕಲ್ಲ, ಇಲ್ಲಿ ಫೋಟೋ ಬರತ್ತವ. ಏನು ನೋಡಿಲ್ಲ ಕ್ಲಾಪ್ಸ್ ಹಾಕ್ ಬಂಗಾರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈಗ ಫೋಟೋದಾಗ ಬರ್ತಾನೆ, ಈಗ ರೇಟ ತನ ತಕೊಂಡಿಲ್ಲ. ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ತೆಗಿರಿ ಅದು ಮ್ಯಾಗಿನ ಚಾಕುಲೆ ಮಾಡ್ಬಿಡ್ಲಿ ಯಾರ ಫೋಟೋ ತೆಗಿರಿ ತಿನ್ಸಾತವನಿ. ಹೊಳೆ ಮಳೆ ಕೆದರ್ಬೇಡಪ್ಪ, ಅಲ್ಲೇ ಕುಂದಿರ್ತೈತೆ. ಇಲ್ಲ, ಅಲ್ಲಿ ಮ್ಯಾಗಿನ ತೆಗದ ಚಮಚೆಲ್ಲ ತಿನ್ಸಾಕ್ತಡಿ. ಚಮಚನೇ ಈಗ ಮಾಡಿದ್ವಿ. ಕುಂದ್ರ ಅಣ್ಣ, ಕುಂದ್ರ ಅಣ್ಣ, ಕುಂದ್ರ. ಫೋಟೋ ಏನು ಮಾಡುವ. ವಿಡಿಯೋ ತೋರಿಸಿ. ಗಿಫ್ಟ್ ನೋಡ್ರಿ ಲಕ್ಷ್ಮಿ, ಮಮ್ಮಿ ಫೇವ್ರೇಟ್. ನಿಂದ್ರಿ ಹೂವ ಗಿಡಗಳ ಅಲ್ಲಿ ನೋಡಿ, ಎಲ್ಲಿ ತಡಿ ಕೊಡು. ಕೊಡ್ರಿ ನೀವು, ಕೊಡ್ರಿ. ನೀ ಇಲ್ಲಿ ನೋಡಿ, ನೀ ರೋಸ್ ಸ್ವಲ್ಪ ಚಿನ್ನ ಇಲ್ಲಿ ನೋಡ್ಗ. ಹಾಡು ಹಾಡು. फटाफट लक्ष्मी जी घर के अंदर प्रसन्न होती ತೆಗಿ ಚಸ್ಮಾ. ಏ ಅದು ಕಾಣಿಸ್ತೈತಿ, ಅದು ಪೂರಾ ಇದು ಇರ್ತೈತೆ, ಜೂಮ್ 3D ಇರ್ತದೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನಮ್ಮ ಮಮ್ಮಿನ ಕನಸ್ರಿ ಕಾರ್. ಮಗ ಅದನ್ನು ನನಸ್ ಮಾಡ್ತಾನೆ ಹೇಳ ಮುಂದೆ. ಮಮ್ಮಗ ಅವ ಮೇನ್ ಬೊಕ್ಕೆ ಕೊಟ್ಟಿದ್ದೆ ಮೇನವ. ಪಾರ್ಸಲ್ ಅದದು ಏನ್ ಕಾಣಿಸಲ್ಲ. ಹ್ಞೂ ಹಾಕುದಪ್ಪದು ಗುಡ್ ಬಾಯ್. ಕಣ್ಣಿಗೆ ಹಾಕುದೇನು ದುಡ್ಡು ಬಾಯ್.
ಒಳ್ಳೆಯಾಡ್ಸು ನೀ ಒಳ್ಳೆಯಾಡ ನೀ ಒಳ್ಳೆಯಾಡ అందరూ 10 సెకండ్స్లో ముగించుకోవడం కూర్చుంటాం నేను నాలుగు కోటి చెప్పడం కూర్చుంటాం నా ఆపరేషన్ మిమ్మల్ని మెసేజ్ చేసుకోవాలని కలిసాను మీ అందరూ ఒక కామన్ నోటిఫికేషన్ మీకు మీ కాన్సన్ట్రేషన్ నన్ను ఎప్పుడూ వెంటాడే ఎమోషన్ నవ్వు లేకుండా నాన్న మొహంలో ఉంటుందో ఎప్పుడు నాకు తెలియదు ఆపరేషన్ మిమ్మల్ని మెసేజ్ చేసుకోవాలని కలిసాను మీ అందరూ నా కామన్ నోటిఫికేషన్ మీకు మీ కాన్సన్ట్రేషన్ ಸೊ ನಮ್ಮ ತಮ್ಮ ಈ ಒಂದು ಸರ್ಪ್ರೈಸ್ ಕೊಟ್ಟು ಎಲ್ಲರಿಗೂ ಫುಲ್ ಎಮೋಷ್ನಲ್ ಮಾಡಿಬಿಟ್ಟ ನೋಡ್ರಿ. ನಮ್ಮ ಮಮ್ಮಿಗೆ ಅಷ್ಟೇ ಸರ್ಪ್ರೈಸ್ ಅಲ್ಲ, ನಮಗೂ ಸರ್ಪ್ರೈಸ್ ರೀ. ನಮ್ಮ ಪಪ್ಪ ನಮಗನ್ನೆಲ್ಲ ಬಿಟ್ಟು ಭಾಳ ಅಂದ್ರೆ ಭಾಳ ವರ್ಷ ಆಯ್ತು ರೀ, ಒಂದು 17-18 ವರ್ಷ ಆಗಿರ್ಬೋದು ಅನ್ನಿಸ್ತದೆ. ನಾ 8th ಇದ್ದಾಗ ತೀರ್ಕೊಂಡಾರ, ನಮ್ಮ ತಮ್ಮ 6th ಇದ್ದ. ಅಷ್ಟು ಸಣ್ಣವ್ರು ಇದ್ದಾಗೆ ನಮಗೆ ಎಲ್ಲರಿಗೂ ಬಿಟ್ಟು ಹೋಗ್ಯಾರ ನಮ್ಮ ಪಪ್ಪ. ಸೊ ಅವರೇ ಬಂದು ನಮ್ಮ ಎದುರು ಬಂದು ವಿಶ್ ಮಾಡಿದವ್ರಂಗೆ ನಾವು ಕಣ್ಣು ತುಂಬಿಸ್ಕೊಂಡ್ವಿ ನಮ್ಮ ಪಪ್ಪಾಗ. ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಆಮೇಲೆ ದುಃಖನೂ ಭಾಳ ಆಯಿತು, ಅಷ್ಟು ಜಲ್ದಿ ನಮ್ಮ ಪಪ್ಪನ ಕಳ್ಕೊಂಡ್ವಿ ನಾವೆಲ್ಲರೂ ಅಂಥೇಳಿ. ಆದರೂ ನಮ್ಮ ಮಮ್ಮಿ ನೋಡ್ರಿ ಒಂದು ಗಂಡಿನ ಸ್ಥಾನ ಒಳಗೆ ನಿಂತು ನಮ್ಮೆಲ್ಲರಿಗೂ ಬೆಳೆಸ್ಯಾಳ. ಎಲ್ಲರಿಗೂ ಒಬ್ರಿಗೂ ಒಂದು ಕಮ್ಮಿ ಮಾಡಿಲ್ಲ ನಮ್ಮ ಮಮ್ಮಿ. 3 ಜನ ಮಕ್ಕಳು. ಸೊ ಎಲ್ಲರಿಗೂ ಚಲೋ ಎಜುಕೇಷನ್ ಕೊಡ್ಸ್ಯಾರ. ನನಗೆ ಮದುವೆ ಮಾಡಿಕೊಟ್ಟಾರ. ನಮ್ಮ ತಮ್ಮಂದು ವಿಜೃಂಭಣೆಯಿಂದ ಮದುವೆ ಮಾಡಿದ್ರು, ನನ್ನ ಮದುವೆ ಮಾಡಿದ್ರು. ಸೊ ಯಾವುದಕ್ಕೂ ಅಂಜಿಲಾರ್ದೆ ನಮ್ಮ ಮಮ್ಮಿ ಒಂದು ಗಂಡಿನ ಸ್ಥಾನದೊಳಗೆ ನಿಂತು ನಮ್ಗೆಲ್ಲರಿಗೂ ಬೆಳೆಸ್ಯಾಳ. ಸೊ ಭಾಳ ಹೆಮ್ಮೆ ಐತ್ರಿ. ಇಂಥ ಅಮ್ಮನ ಪಡ್ಯಾಕ ನಾವು ಭಾಳ ಪುಣ್ಯ ಮಾಡಿದ್ವಿ. ಊಟ ಮಾಡೋಕ್ಕೆ ಹೊಂಟೀವಿ, ಹೊರಗೆ ತೊಗೊಂಡಿಟ್ಕೊಂಡೆಲ್ಲ ಫುಲ್ ಎಮೋಷ್ನಲ್ ಮಾಡಿಬಿಟ್ಟ ನೋಡ್ರಿ ನಮ್ಮ ತಮ್ಮ. ಸೊ ಸರ್ಪ್ರೈಸ್ ಕೊಟ್ಟು ನಾನಂತೂ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ. ನಮ್ಮ ಪಪ್ಪಂದು ಅಟ್ಯಾಚ್ಮೆಂಟ್ ಭಾಳ ಇದ್ರಿ, ಸಣ್ಣಕ್ಕಿದ್ದ ಹಿಡಿದು ನನ್ನ ಮೇಲೆ ಭಾಳ ಚಿಮ್ಮಿದ್ರು. ಸೊ ಹಂಗಾಗಿ ಭಾಳ ಅಟ್ಯಾಚ್ಮೆಂಟ್, ಫುಲ್ ಎಮೋಷ್ನಲ್ ಆಗಿಬಿಟ್ಟು ಪ್ರತಿಯೊಬ್ಬರು. ಭಾರಿ ಸರ್ಪ್ರೈಸ್ ಇತ್ತು ನೋಡ್ರಿ, ಇಷ್ಟೊತ್ತು ಮಾಡಿದ್ದೇನೋ ಅಲ್ಲ. ಸೊ ಈ ಸರ್ಪ್ರೈಸ್ ಭಾರಿ ಜೀವನ ಪೂರ ನೆನಪುಳಿತ್ರಿ, ಅಷ್ಟು ಭಾರಿ ಸರ್ಪ್ರೈಸ್ ಕೊಟ್ಟ. ಹೌದಿಲ್ಲ ಮೀ? ಭಾರಿ ಸರ್ಪ್ರೈಸ್ ಕೊಟ್ಟು. ಸೊ ನಮ್ಮ ಪಪ್ಪನ ನೆನಪು ನೋಡ್ರಿ, ನಮ್ಮ ಜೊತೆ ಇದ್ದಂಗೆ ಬಂದು ಮಮ್ಮಿಗೆ ವಿಶ್ ಮಾಡಿ ಹಗ್ ಮಾಡಿ ಹೋದರು. ಸೊ ನಮ್ಮ ಜೊತೆನೇ ಅದಾರ ಅಂತ ಅನ್ಕೋತೀವಿ ಆದರೂ. ಈಗ ಊಟ ಮಾಡೋಣ ಬರ್ರಿ. ಈಗ ಇದಕ್ಕೆಲ್ಲ ತಂದು ಇಟ್ಕೊಂಡಿವಿ ನೋಡ್ರಿ. ಇಲ್ಲಿ ಕೇಕ್ ತೊಗೊಂಬಂದು, ಇದು ರೋಸ್ ನೋಡ್ರಿ, ನಮ್ಮ ಮಮ್ಮಿಗೆ ಭಾಳ ಇಷ್ಟ ರೀ. ಫ್ಲವರ್ ಪಾಟ್ ಅಂದ್ರೆ ಒಟ್ಟು ಗಿಡ ಆತಾಳ. ಹಂಗಾಗಿ ಲಕ್ಷ್ಮಿ ಹ್ಞೂ ಎಷ್ಟು ಮಸ್ತ್ ಅದಾವ. ಲಕ್ಷ್ಮಿ ಸರ್ಪ್ರೈಸ್ ಕೊಟ್ಟ ನೋಡ್ರಿ. ಇದು ನಮ್ಮ ತಮ್ಮನ ಸರ್ಪ್ರೈಸ್ ಭಾರಿ ಇತ್ತು. ಪಪ್ಪು ಇಷ್ಟೊತ್ತನ ವಿಡಿಯೋದಾಗ ಯಾರಿಗೆ ನೋಡ್ದಿ ಇಷ್ಟೊತ್ತನ ಯಾರಿಗೆ ನೋಡಿದೆ ವಿಡಿಯೋದಾಗ? ಯಾರವರು? ಅಜ್ಜ. ಅಜ್ಜ ಸೂಪ್ ವೆಜ್ ನಾನ್ ವೆಜ್ ತರ್ಸ್ಯಾರ ನೋಡ್ರಿ. ಮಂಚು ಸೂಪ್. ನಿಮ್ಗೇನು ಬೇಕ್ರಿ? ವೆಜ್ ಬಂಗಾರ ನಿಂಗೆ? ಹಾಂ
ಲಾಲಿಪಾಪ್ ಈ ಕಡೆ ಬರಲ್ಲ ಅನ್ಸುತ್ತೆ ಕ್ಯಾಮ್ರಾ ಬರಾತದ ಇಬ್ರು ಬರಾತ ತೆಳ್ಳನ್ ರೊಟ್ಟಿ ತಂದ್ರಿಲ್ಲ ಸಮ್ಮಗ್ ತೆಳ್ಳನ್ ರೊಟ್ಟಿ ಅದಾವ ತಂದಾರ ತಂದಿಲ್ಲ ನಾ ನೋಡಿದೆ ಅಲ್ಲಿ ಇದ್ದಿದ್ದಿಲ್ಲ ಯಾ ಚಿಲ್ನಾಗ ಐತಿ ಒಯ್ದಿ ಅನ್ಕೊಂಡೆ ನಾ ಫ್ರಿಜ್ ಮಗ್ಲ ಸರಿ ಐತಿ ಐತಿ ಎರಡದಾವ ಇದನ್ನ ತುಂಬಿ ನೀನ ಸ್ವಲ್ಪ ಹಿಂಸರಿಲ್ಲ ಬಂಗಾರ ಹಿಂಸರಿ ಇನ್ನೊಂದಿಟ್ಟು ನಿಂಗೆ ಬೇಕನಪ್ಪ ಇದು ಕುಡಿತೀನಿ ಸೂಪ್ ನೋಡಿ ಕುಡ್ದು ನೋಡೊಂದು ಸ್ವಲ್ಪ ಕುಡ್ದು ನೋಡಿ ಇಷ್ಟ ಆದ್ರೆ ತಿನ್ನು ಕುಡಿ ತೇತು ತಿನ್ನು ಬರ್ರಿ ತೇತು ಹಾಂ ಎರಡು ತು ತೇತು ಅಂದ್ರೆ ತಿಳಿತೈತಿ ಅವನಿಗೆ ಐತಿ ಐತೆನಾ ಹ್ಞೂ ಐತಿ ಆತ ಎಲ್ಲ ಐತ್ಲ ಹೇಳ ಈಕೇನು ತೇತು ತಿನ್ನು ಇದ್ರಾಗ ಹಾಕೈತಲ್ಲ ಲಕ್ಷ್ಮಿ ಅದು ನಮ್ ಶ್ರೀನೇಕ ಅನ್ನಕ್ ಬರಲ್ಲ ಅದಕ್ಕೆ ಶ್ರೀನಕ್ಕ ನಲ್ತ ತಂದ್ರೆ ಅದಕ್ಕೆ ತೇತ ತಿನ್ನು ಸೂಪ್ ಇನ್ನೊಂದು ಬೇಬಿ ಹ್ಞೂ ಇಲ್ಲದಾವ ಲಾಲಿಪಾಪ್ ಕೊಡ್ತೀನಿ ಊಟ ಮಾಡೋಮ್ರಿ ಈಗ ಊಟ ಮಾಡಿ ಸಿಗ್ತೀನಿ ಈಗ ಫ್ಯಾಮ್ಲಿ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ಬಾರಿ ಊಟ ಮಾಡೋಣ ಆ್ಯಕ್ಚುಲಿ ಹೊರಗೆ ಹೋಗೋರಿದ್ವಿ ಹೋಟೆಲ್ಗೆ ಬಟ್ ಕ್ಯಾನ್ಸಲ್ ಆಯ್ತು ನೋಡ್ರಿ ಫುಲ್ ಗದ್ಲಿದ್ದು ಅಂತ ಅವತ್ತಿನ ದಿನ ನ್ಯೂ ಇಯರ್ಗೆ ಫುಲ್ ರಶ್ ಇರ್ತಾವಲ್ರಿ ಹಿಂಗಾಗಿ ಮತ್ತು ಎಲ್ಲರೂ ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ ಇಲ್ಲೇ ಮಸ್ತ್ ಡೆಕೋರೇಷನ್ ಮಾಡೈತಿ ಲೈಟಿಂಗ್ ಅದ ಎಲ್ಲರೂ ಇಲ್ಲೇ ಸುತ್ತ ಕೂತು ಊಟ ಮಾಡೋಣ ಎಂಜಾಯ್ಮೆಂಟ್ ಆಗ್ತದೆ ಅಂತ ಹೇಳಿ ಅಂದ್ಕೊಂಡು ಪಾರ್ಸಲ್ ತರಿಸಿದ್ವಿ ನೋಡ್ರಿ ವೆಜ್ ನಾನ್ ವೆಜ್ ಎರಡೂ ತರಿಸಿವಿ ನಮ್ಮ ತಮ್ಮ ಮತ್ತು ಲಕ್ಷ್ಮಿ ಗುರುವಾರ ಇತ್ತಲ್ಲ ಅವತ್ತು ಹಾಗಾಗಿ ಅವ್ರು ನಾನ್ ವೆಜ್ ತಿನ್ನಲ್ಲ ಸೊ ಅವ್ರಿಗೆ ವೆಜ್ ನಮಗೆ ನಾನ್ ವೆಜ್ ತರಿಸಿ ಈಗ ಎಲ್ಲರೂ ಮಸ್ತಾಗಿ ಊಟ ಮಾಡತ್ತೀವಿ ಸೊ ಈ ವರ್ಷದ ನ್ಯೂ ಇಯರ್ ಹಿಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ನಮ್ಮ ಮಮ್ಮಿ ಬರ್ತ್ಡೇ 50 ಇಯರ್ಸ್ ಸ್ಪೆಷಲ್ ದೊಡ್ಡ ಗಿಫ್ಟ್ ಅಂದ್ರೆ ನಮ್ಮ ತಮ್ಮಗೆ ಕೊಟ್ಟಿದ್ದ ಗಿಫ್ಟ್ ನೋಡ್ರಿ ಸೊ ನಮ್ಮ ಪಪ್ಪನೇ ನೆನಪು ಮತ್ತು ಮರು ಕಳಿಸ್ ನಮಗೆಲ್ಲರಿಗೂ ಖುಷಿ ಐತ್ರಿ ಅದನ್ನು ನೋಡಿ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಆ್ಯಂಡ್ ನಾ ಹೇಳ್ದಲ್ಲ ನಮ್ಮ ಮಮ್ಮಿ ಬಗ್ಗೆ ಹೇಳ್ಕೊಳ್ಳೋದು ಭಾಳ ಐತ್ರಿ ಯಾವಾಗಾರೆ ಒಂದಿನ ಏನಾದರೂ ಸಂದರ್ಭ ಬತ್ತಂದ್ರೆ ಹೇಳ್ಕೊತೀನಿ ನಮ್ಮ ಪಪ್ಪನ ಸ್ಥಾನದ ಒಳಗೆ ನಿಂತು ನಮ್ಮ ಮಮ್ಮಿ ಇಲ್ಲೇ ತನಕ ನಮಗೆಲ್ಲರಿಗೆ ದೊಡ್ಡವ್ರು ಮಾಡಿ ಎಜುಕೇಷನ್ ಕೊಡಿಸಿ ಮದ್ವೆ ಮಾಡಿ ಒಂದು ಕಮಿಟಿ ಇಲ್ರಿ ನಮ್ಮ ಮಮ್ಮಿ ಖರೆ ಹೇಳ್ಬೇಕಂದ್ರೆ ನಮ್ಮ ತಂಗಿಗಾಯ್ತು ನನಗಾಯ್ತು ರಾಣಿ ಇಟ್ಟಂಗಿಟ್ಟಾಳ ನಮ್ಮ ತಮ್ಮಗೆ ರಾಜ ಇಟ್ಟಂಗಿಟ್ಟಾಳ್ರಿ ಸುಮ್ಮನೆ ಫ್ರ್ಯಾಂಕ್ ಆಗಿ ನೋಡ್ರಿ ಎಲ್ಲಾರ್ದು ಸ್ಪ್ರೈಟ್ ಕುಡಿಯತ್ತೀವಿ ಲಾಸ್ಟ್ ತಿಂದಿದ್ದು ಕರಗಿಸ್ಕೊಳಕ್ ಬೇಬಿ ನೋಡ್ರಿ ಫುಲ್ ಹೊಟ್ಟಿ ಫುಲ್ಲಾಗಿ ಹೆಂಗೆ ಹೊಟ್ಟೆ ಹಿಡ್ಕೊಳತ್ತ ನಮ್ಮ ಅಕ್ಕ ನೋಡ್ರಿ ಇವತ್ತಿಂದ ನಮ್ಮ ಅಕ್ಕ ನಮ್ಮ ಮಮ್ಮಿ ಇವತ್ತಿಂದ ಚಹಾ ಕುಡಿದ್ ಬಿಡ್ತೀನಿ ಅಂದಾರೆ ನೀವೇ ಸಾಕ್ಷಿ ಇದೀರಿ ಸಾಧ್ಯನೇ ಇಲ್ರಿ ನಾ ಒಪ್ಕೋತೀನ್ರಿ ವಾಯ್ಸ್ ಕಟ್ ಮಾಡಕ ಇಲ್ರಿ ಸಾಧ್ಯನೇ ಇಲ್ರಿ ನಾ ಚಾ ಕುಡಿದು ಬಿಡಲ್ರಿ ಒಪ್ಕೊಳ್ಳೋದಿಲ್ರಿ ನಾ ನಮ್ಮ ಮಮ್ಮಿ ಬಿಡ್ತಾರ ಇವತ್ತಿಂದ ಹೌದಿಲ್ವಿ ಅಸಾಧ್ಯವಾದ ಮಾತು ಇವತ್ತ ಎಲ್ಲ ಮುಗೀತು ಏನು ಹೌದಾ ಮೀ ಚಾ ಕುಡಿಯಲ್ಲ ಗುಳಿಗೆ ತರಕ ಇದು ಚಲೋ ಇರ್ತಾವ ಮೆಡಿಕಲ್ 12 ತನ ಸೊ ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು ಮಸ್ತ್ ಎಲ್ಲ ವೆರೈಟಿ ಊಟ ಮಾಡಿದ್ವಿ ಬಟ್ ಫುಲ್ ಎಮೋಷ್ನಲ್ ಆಗಿಬಿಟ್ವಿ ಎಲ್ಲರೂ ಭಾರಿ ಎಲ್ಲರಿಗೆ ಫುಲ್ ಟಚ್ ಆಗಿಬಿಡ್ತು ಅಷ್ಟೊಂದು ಎಮೋಷ್ನಲ್ ಆದ್ವಿ ಬಟ್ ನೆನಪುಳಿತು ನೋಡ್ರಿ ನಮ್ಮ ಲಕ್ಷ್ಮಿನೂ ಇದೇ ಥರ ಸರ್ಪ್ರೈಸ್ ಕೊಟ್ಟಿಲ್ಲ ಮದ್ವೆ ಒಳಗೆ ಅದು ಅಂತೂ ಇನ್ನೂ ತನಕ ಮರೆಯೋಕ್ಕಾಗಂಗಿಲ್ಲ ಸೊ ಅದ್ರ ಮೇಲೆ ಇದೊಂದು ಸರ್ಪ್ರೈಸ್ ಸೊ ಖುಷಿ ಐತ್ರಿ ನಮ್ಮ ಪಪ್ಪಾನೇ ನಮ್ಮ ಜೊತೆ ಇದ್ದವ್ರಂಗೆ ಫುಲ್ ಅವರೇ ಬಂದಾರೇನೋ ಅನ್ನಿಸ್ಬಿಡ್ತು ನನಗೆ ಸೊ ನಮ್ಮ ತಮ್ಮ ಸರ್ಪ್ರೈಸ್ ಮಾಡ್ಯ ನೋಡ್ರಿ ಭಾರಿ ಖುಷಿ ಆಯ್ತು ಅದನ್ನು ನೋಡಿ ವಿಡಿಯೋ ಹಾಕಿರ್ತೀನಿ ನೋಡ್ರಿ ನೀವು ಸೊ ಮಸ್ತ್ ಅನ್ನಿಸ್ತು ಪಪ್ಪಾನೇ ಎದ್ದು ಬಂದವ್ರು ಹಾಗೆ ಅನ್ನಿಸ್ತು ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ ಇವತ್ತು ಸಿಂಪಲ್ಲಾಗಿ ನೋಡ್ರಿ ಸಿಂಪಲ್ಲಾಗಿ ಅಂದ್ರೂ ಆ ವಿಡಿಯೋ ನೋಡಿದ್ಮೇಲೆ ಎಲ್ಲರಿಗೂ ಭಾಳ ಖುಷಿ ಆಯ್ತು ಊಟ ಮುಗಿಸ್ಕೊಂಡು ಒಳಗೆ ಬಂದ್ವಿ ಹೊರಗೆ ಫುಲ್ ಥಂಡಿ ಐತ್ರಿ ಸೊ ಒಳಗೆ ಬಂದು ವಿಡಿಯೋ ಎಂಡ್ ಮಾಡ್ಬೇಕಂತ ಮಾಡತ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿ ತನಕ ಕಾಯ್ತಾರಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಿಗ್ತೀನಿ ರೀ ಫ್ರೆಂಡ್ಸ್ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್